ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅಂತ? ಬಿ ಜೆ ಪಿ ಬಂದರೆ ಉತ್ತಮ. ಯಾಕೆ ಬಿಜೆಪಿ ಉತ್ತಮ? ಬಿ ಜೆ ಪಿ ಅಂದರೆ ನಾರಾಯಣ ಹೃದಯ ಡಾಕ್ಟ್ರು ಒಳ್ಳೆ ಮನುಷ್ಯ. ಅವ್ರು ಗೆದ್ದಬೇಕು, ಮೋದಿ ಮೇಲೆ ಮೋದಿ ಕೊಡಬೇಕು ಅನ್ನೋದೇ ಸಮಸ್ಯೆ. ಇನ್ನು ಇಲ್ಲಿ ಡಿ ಕೆ ಸುರೇಶ್ ಅವರು 2 ಸಲ ಸಂಸದರಾಗಿದ್ರು. 2 ಸರ್ತಿ ಆಗಿದ್ರೇನು ಅವ್ರಿಗೂ ಕೋರ್ಸ್ ಅವ್ರು ಏನು ಮಾಡ್ತಾರೋ. ಆದರೆ ಅಂಥ ಒಳ್ಳೆ ಇದು ಅಂತಿಲ್ಲ. ಬಿ ಜೆ ಪಿ ಬರಬೇಕು. ಕೇಂದ್ರದಲ್ಲಿ ಬಿಜೆಪಿ ಬರಬೇಕು. ಮೋದಿ ಅವರು ಬಂದ ಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಬೇಡ ಅಂತ? ಕಾಂಗ್ರೆಸ್ ಅವರು ಏನು ಅಷ್ಟೊಂದು ಇದೆಲ್ಲ, ರಾಮ ದೇವಸ್ಥಾನ ಕಟ್ಟೋದಕ್ಕೆ ಇವರೆಲ್ಲ ಅಡ್ಡಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಆತನ ಬಂದಿದ್ದಕ್ಕನ ಅದೊಂದು ಪೂರೈಸಿದ. ಒಂದು ಮೊನ್ನೆ ಎಲೆಕ್ಷನ್ ಇದರಲ್ಲಿ ಪೂಜೆ ನಡೀತಾ ಇದ್ದಾವ ಕೂಡ ಅವರು ಅಡ್ಡಿ ಮಾಡಿದ್ದಾರೆ. ಮಾಡಬಾರ್ದು ಹಂಗೆ ಹಿಂಗೆ ಅಂತ. ದೇವ್ರುಗಳನ್ನೆಲ್ಲನೂ ಹಿಂಗೆ ಮಾಡ್ತಾರೆ ಅಡ್ಡಿ. ಯಾರೋ ಒಬ್ಬರು ಮಾಡಲಪ್ಪ, ಹೋಗೋಣ ಮಾಡೋಣ ಎಲ್ಲರೂ ಸೇರೋಣ ಅನ್ನೋದಿಲ್ಲ. ಅದ್ರಾಗೂ ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಜನಕ್ಕೆ ಮರ್ಯಾದೆ ಹೋಗ್ತವೆ. ಇನ್ನೊಂದ್ಸಲ ಬಿಜೆಪಿಗೆ ಅವಕಾಶ ಕೊಡೋಣ ಅಂತ. ಹೌದು, ಇಲ್ಲಿ ನಾರಾಯಣ ಸ್ವಾಮಿನೇ ಗೆಲ್ಲೋದು ನೆಕ್ಸ್ಟು. ಮಂಜುನಾಥ್ ಅಲ್ಲ, ಎಮ್ ಎಲ್ ಎಗೆ ಬಂದು ನಾರಾಯಣ ಸ್ವಾಮಿನೇ. ಕಾಂಗ್ರೆಸ್ ಸೋಲ್ತದೆ ಇಲ್ಲಿ. MP ಬರೀ ಮಂಜುನಾಥ್ ಅವರು ಯಾಕೆ ಡಾಕ್ಟ್ರೇ ಆಗಬೇಕು. ಹೃದಯ ಡಾಕ್ಟರ್ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ಇವಾಗ ಸರ್ಕಾರ ಕಾಂಗ್ರೆಸ್ ಐತೆ. ಈ ಹೆಣ್ಮಕ್ಳಿಗೆ ಆಮೇಲೆ ಕರೆಂಟ್ ಬಿಲ್ಲು, ಆಮೇಲೆ ಈ ಅಕ್ಕಿ ಎಲ್ಲರೂ ಸೌಕರ್ಯ ನೋಡ್ತಾವ್ರೆ. ಅದು ಬಂದರೆ ನಮ್ಮ ಸರ್ಕಾರ ಸರಿ. ಇನ್ನು ನಮ್ಮ ಸ್ಟೇಟಲ್ಲಿ ಯಾವುದೋ ಬರಲಿ ನಮ್ಗೆ ಬೇಕಾಗಿಲ್ಲ. ನಮ್ಮದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಮಾಡ್ತಾವ್ರೆ ಹೊರ್ತು. ನಮ್ಮ ಆನೇಕಲ್ ಎಷ್ಟು ಹಳ್ಳಿ ಥರ ಇತ್ತು, ಇವಾಗ ಎಷ್ಟು ಸಿಟಿ ಥರ ಆಗ್ಬಿಟ್ಟದೆ. ಡಬಲ್ ರೋಡ್ಗಳಾಗದೆ, ಲೈಟ್ಗಳಾಗವ್ರೆ, ತಾರು ಹಾಕವ್ರೆ, ಒಳ್ಳೆ ಕೆಲಸಗಳು ಮಾಡವ್ರೆ. ಅವ್ರದ್ದು ಪರವಾಗಿಲ್ಲ. ಅವ್ರು MP ಆಗಿದ್ದೆ ನಮ್ಮ ಆನೇಕಲ್ ಇಂಪ್ರೂವ್ ಆಗಿದ್ದು. ಕಾವೇರಿ ನೀರು ಬಂತು, ಬನ್ನೇರಘಟ್ಟ ರೋಡ್ ಡಬಲ್ ರೋಡ್ ಆಯಿತು, ಸಂದಾಪುರ ರೋಡ್ ಡಬಲ್ ರೋಡ್ ಆಯಿತು, ಅತ್ತಿಬೆಲೆ ರೋಡು ಡಬಲ್ ರೋಡ್ ಆಯಿತು. ಏನು ಸಮಸ್ಯೆ ಇಲ್ಲ, ಕೆಲಸಗಳು ಮಾಡ್ತಾವ್ರೆ. ಅವ್ರು ಜನ ಯಾವ ಕಡೆ ಹಾಕ್ಕೊಳ್ಳಿ. ನಾವು ಡಿ ಕೆ ಸುರೇಶ್ 2 ಸತಿ ಕೊಟ್ಟಿದ್ವಿ, ಈ ಸತಿ ನಾವು ಅವ್ರಿಗೆ ಕೊಡೋಣ. ಕೇಂದ್ರದಲ್ಲಿ ಯಾವ್ದು ಬರ್ತದೆ ನಾವು ಹೇಳೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಇರೋದು ಹೇಳೋಣ ನಾವು. ಕೇಂದ್ರದಲ್ಲಿ ನಾವು ಹೇಳೋಕ್ಕಾಗಲ್ಲ. ಅವ್ರು ಅರನೇ ಬಾರಿ ಏನು ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನೈತೆ ಅದು ಉಳಿಸ್ಕೊಳ್ಳೋಣ. ಮಾಡವ್ರೆ ಬೇಜಾನ ಕೆಲಸ ಮಾಡವ್ರೆ. ನಮ್ಮೂರಿಗೆ ಮಷೀನ್ ಇರಲಿಲ್ಲ, ಎತ್ಕೊಂಡೋಗಿ ಗುನ್ಯಾಗ ಹೊಲದಾಗ ಉರ್ತಾಯಿದ್ವು. ಇವಾಗ MP ಬಂದ ಮೇಲೆ ಆಮೇಲೆ ಶಿವಣ್ಣವರೆಲ್ಲ ಸೇರಿ 1 ಎಕರೆ 4 ಕುಂಟೆ ನಮ್ಗೆ ಮಶಾನ ಮಾಡಿಕೊಟ್ಟವ್ರೆ. ನೀರು ಕೊಟ್ಟವ್ರೆ, ಓವರ್ ಟ್ಯಾಂಕ್ ಕೆಲಸಗಳು ಮಾಡಿಸವ್ರೆ. ಬೆಂಗಳೂರಿಂದ 2 ಟ್ರಿಪ್ ಬಸ್ಸು ಹಾಕವ್ರೆ ನಮ್ಗೆ ಚಿನ್ನೇನಪಳ್ಳಕ್ಕೆ. ಒಳ್ಳೆ ಕೆಲಸಗಳು ಮಾಡವ್ರೆ. ನಾವು ಅವ್ರಿಗೆ ಕೊಡೋದು, ಅವ್ರಿಗೆ ಕೊಡೋಣ. ಯಾರು ಹೆಂಗೋ ನಾವು ಅವ್ರಿಗೆ ಕೊಡ್ತೀವಿ. ಜನಾಭಿಪ್ರಾಯ ನೋಡಿ. ಇವಾಗ ತಿಂಗ್ಳಿಗೆ ಮನೇಲಿ ಕೂತ್ಕೊಂಡಿದ್ದೀನಿ 2,000 ರೂಪಾಯಿ ಹೆಂಗಸ್ರಿಗೆ ಬರ್ತದೆ. ಫ್ರೀ ಟಿಕೆಟು ಎಲ್ಗಣ ಹೋಗ್ಬೋದು ನಮ್ಮ ಕರ್ನಾಟಕ ಹೆಂಗಸರು. ಈ ಸೌಲಭ್ಯ ಕೊಟ್ಟಾರೆ ಪಾಪ ಅವರು. ನಮ್ಮದು ಮನೆಗೆ 1,000 ರೂಪಾಯಿ ಬಿಲ್ ಬರ್ತಾಯಿತ್ತು, ಇವಾಗ 150 ರೂಪಾಯಿ ಬರ್ತದೆ. ಕರೆಂಟ್ ಬಿಲ್ ಕೊಟ್ಟಾರೆ, ನಮ್ಗೆ ಕರೆಂಟ್ ಬಿಲ್ ಫ್ರೀ ಕೊಟ್ಟಾರೆ. ಈ ಸತಿ ನಾವು ಅವ್ರಿಗೆ ಮಾಡ್ತೀವಿ. ಡಿ ಕೆ ಸುರೇಶ್ ಸರ್. ಡೆವಲಪ್ಮೆಂಟ್ ಆಗಿದೆ ಅನ್ನೋದಕ್ಕಿಂತ ನೀವೇ ಕಣ್ಣಲ್ಲಿ ನೋಡ್ತಿದ್ದೀರಾ. ರೋಡ್ಸ್ ಆಗ್ಬೋದು, ಮತ್ತು ಎನಿ ಟೋಟಲ್ ಎಲ್ಲ ಕಡೆಯೂ ಡೆವಲಪ್ ಆಗ್ತಿದೆ. ಸೊ ಡಾಕ್ಟ್ರು ಅವರು ಸಂಸದರಾಗೋದಕ್ಕೆ ಅರ್ಹರಿದ್ದಾರೆ. ಬಟ್ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಮಿನಿಸ್ಟರ್ ಮಾಡ್ಬೋದಾಗಿತ್ತು. ಸೊ ಅದು ಮಾಡ್ತಿಲ್ಲ ಅವರು. ಆ ಒಂದು ಸ್ಟೇಜಲ್ಲಿ ಇರೋರನ್ನ ಕರ್ಕೊಂಬಂದು ಎಲ್ಲೋ ಒಂದು ಕಡೆ ಅವ್ರನ್ನ ಸೊ ಇರೋ ರೆಸ್ಪೆಕ್ಟ್ನು ಇದು ಮಾಡ್ತಿದ್ದಾರೆ ಅಂತ ನಮ್ಮ ಒಂದು ಇದು ಅಷ್ಟೇ. ರಾಜಕೀಯ ಬೇಕು ಅವ್ರಿಗೆ. ರಾಜ್ಯಸಭೆಗೆ ಇದು ಮಾಡಿ ಡೈರೆಕ್ಟಾಗಿ ಹೆಲ್ತ್ ಮಿನಿಸ್ಟರ್ ಮಾಡ್ಬೋದಾಗಿತ್ತಲ್ಲ ಅವ್ರನ್ನ, ಅಷ್ಟೇ. ಡಿ ಕೆ ಸುರೇಶು ಇನ್ನೊಂದು ಬಾರಿ ಅಲ್ಲ, ಸೊ ಅವ್ರು ಮಾಡಿರೋ ಸೇವೆಗೆ ಇನ್ನೊಂದು ಬಾರಿ ಕೊಡಬೇಕು. ಆ ರೀತಿ ಡೆವಲಪ್ ಮಾಡಿದ್ದಾರೆ. ಸರ್ ಕೇಂದ್ರದಲ್ಲಿ ಈಗ ನೀವು ನೋಡ್ತಿದ್ದೀರಾ, ಈಗ ಅವರು ಆಡಳಿತ ಯಾವುದಿದ್ರೂ ರಾಮ ಮಂದಿರ ಅದು ಇದು ಇದೇ ಆಯಿತು ಅವ್ರದ್ದು. ಮತ್ತು ಹಿಂದೂ ಮುಸ್ಲಿಮು ಇದೇ ಆಯಿತು.
ಸೊ ಆಗ್ಲಿಂದ ಹಿಂದೂ ಮುಸ್ಲಿಂ ಇದ್ದಾರೆ, 70-80 ವರ್ಷದಿಂದ ಇದ್ದಾರೆ. ಸೊ ಈಗಲೇ ಹಿಂದೂ ಮುಸ್ಲಿಮ್. ಸೊ ಈ ರೀತಿ ಯಾವುದೋ ಒಂದು ಎಲೆಕ್ಷನ್ಗೆ ಯಾವುದೋ ಒಂದು ಇದನ್ನು ಯೂಸ್ ಮಾಡ್ಕೊಬೇಕು. ಈಗ ನೋಡಿದ್ದೀರ ನೀವು, ಬೆಲೆ ಏರಿಕೆ ಇರ್ಬೋದು. ಬಟ್ ಯಾವುದೇ ಒಂದು ಇದರಲ್ಲಿ ಬಡವರಿಗೆ ಬಗ್ಗರಿಗೆ ಯಾವುದೇ ರೀತಿ ಒಳ್ಳೇದಾಗ್ತಿಲ್ಲ. ಬರೀ ಜಾತಿ 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 ಇದೇ ಒಂದು ಇದಾಗ್ಬಿಟ್ಟಿದೆ ಅಷ್ಟೇ. ಕೇಂದ್ರದಲ್ಲಿ ಬದಲಾವಣೆ ಆಗೋದಕ್ಕೆ ಆಗಲೇಬೇಕು. ಯಾಕಂದರೆ ಅವ್ರಿಗೂ ಚಾನ್ಸ್ ಕೊಟ್ಟಿದ್ದೀವಿ 10 ವರ್ಷ. ಅವ್ರು ಮಾಡಿರೋದು ಅಷ್ಟರಲ್ಲೇ ಇದೆ. ಇವ್ರಿಗೂ ಒಂದು ಚಾನ್ಸ್ ಕೊಡೋಣ. ಬದಲಾವಣೆ ಆಗಬೇಕಂದ್ರೆ ಒಬ್ರು ಬಿಟ್ಟು ಒಬ್ರಿಗೆ ಕೊಡಲೇಬೇಕಲ್ವಾ. ಇವರು ಅರ್ಹರಿದ್ದಾರೆ ಅಲ್ವಾ. ಕಾಂಗ್ರೆಸ್ಗೆ ಒಂದು ಅವಕಾಶ ಕೊಡಬೇಕು. ಈಗ ಯಾಕೆಂತಂದರೆ ಈಗ ಬಡವರು 2 ಹೊತ್ತು ಊಟ ಮಾಡ್ತಿರೋದು ಕಾಂಗ್ರೆಸ್ಸಿಂದನೇ. 2,000 ರೂಪಾಯಿ ಈಗ ಸೊ ಯಾವುದೋ ಒಂದು ಇದರಲ್ಲಿ ಬರ್ತಾಯಿದೆ. ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅದರಲ್ಲೇ. ಈಗ ಮಕ್ಕಳು ತಂದೆ ತಾಯಿನ ಹೊರಗಾಕಿರ್ತಾರೆ, ಅವರು ಬದುಕ್ತಾ ಇದ್ದಾರೆ ಅಂದರೆ ಇದರಿಂದನೇ ಬದುಕ್ತಾ ಇರೋದು. ಈ ಸೋರ್ಸಿಂದನೇ ಮೈನ್ ಬದುಕ್ತಾ ಇರೋದು. ಸೊ ಆದ್ದರಿಂದ ಬಟ್ ಏನೇ ಕೆಲಸಗಳಾಗಲಿ, ಒಂದು ತಾಲೂಕ್ ಪಂಚಾಯತಿಯಲ್ಲಾಗಲಿ ಗ್ರಾಮ ಪಂಚಾಯತಿಯಲ್ಲಾಗಲಿ ಹೋದರೆ ಕಾಂಗ್ರೆಸ್ಸು ಕಾರ್ಯಕರ್ತರು ಕೆಲಸ ಮಾಡಿಕೊಡ್ತಾನೆ. ಕಾಂಗ್ರೆಸ್ ಓಟ್ ಹಾಕಿದ್ದೀನಪ್ಪ, ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಸೊ ಸ್ಪಂದಿಸ್ತಾರೆ ಅವರು. ಶಾಸಕರೇ ಬೇಕಾಗಿಲ್ಲ, ಮತ್ತು MP MLAಗಳೇ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನು ಅವ್ರಿಗೇನು ಕೆಲಸ ಬೇಕೋ ಬಡವ್ರಿಗೂ ಮಾಡಿಕೊಡ್ತಾನೆ. ಈ ರೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.